ಸುದ್ದಿಯ ಸಿಂಹಾಸನ ನಮ್ಮ ಹಾಸನ್ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಘನತೆಗೆ ತಕ್ಕಂತೆ ನಡೆದುಕೊಳ್ಳಲಿ, ಸಣ್ಣತನದ ರಾಜಕಾರಣ ಬೇಡ, ಎಂಎಲ್ಸಿ ಸೂರಜ್ ಹೇಳಿಕೆಗೆ ಹಾಸನ ಸಂಸದ ಶ್ರೇಯಸ್ ಎಂ ಪಟೇಲ್ ತಿರುಗೇಟು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಜಾಕ್ಕೆ ಆಗ್ರಹಿಸಿ ಜನವರಿ 8ರಂದು ಹಾಸನದಲ್ಲಿ ರಾಷ್ಟ್ರೀಯ ಹೆದ್ದಾರಿ ತಡೆದು ಹೋರಾಟ, ಹಿರಿಯ ದಲಿತ ಮುಖಂಡ ಎಚ್ಕೆ ಸಂದೇಶ್. ಕಾಮತಿ ಕೂಡಿಗೆಯಲ್ಲಿ ನಿಯಮ ಉಲ್ಲಂಘಿಸಿ ಸಿಎಲ್ 7 ಮದ್ಯದ ಅಂಗಡಿ ಪರವಾನಗಿ ರದ್ದಿಗೆ ಆಗ್ರಹಿಸಿ ಗ್ರಾಮಸ್ಥರಿಂದ ಹಾಸನ ಜಿಲ್ಲಾಡಳಿತಕ್ಕೆ ಮನವಿ. ಅಸೂಯೆಯಿಂದ ಈ ರೀತಿ ನಮ್ಮ ಕುಟುಂಬದ ಬಗ್ಗೆ ಮಾತನಾಡಿದ್ದಾರೆ. ದೇವೇಗೌಡರ ಕುಟುಂಬದಿಂದ ಬಂದವರು ಅದರ ಘನತೆಗೆ ತಕ್ಕಂತೆ ನಡೆದುಕೊಳ್ಳಬೇಕು. ಮುಂದಿನ ದಿನಗಳಲ್ಲಿ ಇನ್ನೂ ಅತಿ ದೊಡ್ಡದಾಗಿ ಬುದ್ಧಿ ಕಲಿಸುತ್ತಾರೆ ಎಂದು ಎಂಎಲ್ಸಿ ಸೂರಜ್ ರೇವಣ್ಣ ಹೇಳಿಕೆಗೆ ಸಂಸದ ಶ್ರೇಯಸ್ ಎಂ ಪಟೇಲ್ ತಿರುಗೇಟು ನೀಡಿದರು. ನಗರದ ಪತ್ರಕರ್ತರ ಭವನದ ಆವರಣದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, ಸೂರಜ್ ರೇವಣ್ಣ ಅವರದು ಬಾಲಿಶವಾದ ಹೇಳಿಕೆ ನೀಡಿರುವುದು ಅವರ ವ್ಯಕ್ತಿತ್ವ ನಡತೆಯನ್ನ ತೋರಿಸುತ್ತೆ. 2-3 ಬಾರಿ ಸಚಿವರು, 5-6 ಬಾರಿ ಶಾಸಕರಾಗಿರುವವರ ತರಹ ಮಾತನಾಡಿದ್ದಾರೆ. ಜೊತೆಗೆ ವಾಗ್ಮಿ, ದೊಡ್ಡ ಮೇಧಾವಿಗಳ ತರ ಮಾತನಾಡಿದ್ದಾರೆ. ಅವರಿನ್ನು 1 ಬಾರಿ ಎಂಎಲ್ಸಿ ಆಗಿದ್ದಾರೆ. ನಾನು ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ತಳಮಟ್ಟದಿಂದ ಬೆಳೆದಿದ್ದೇನೆ. ಏಕಾಏಕಿ ಅವರ ಕುಟುಂಬದಿಂದ ಅಚಾನಕ್ ಆಗಿ ಎಂಎಲ್ಸಿ ಆಗಿರುವವರು ಅವರು. ಉದ್ಭವ ಮೂರ್ತಿ ತರಹ ಎದ್ದು ಬಂದವರು. ಎಂಎಲ್ಸಿ ಆದ್ಮೇಲೆ 7 ಕ್ಷೇತ್ರದಲ್ಲಿ 1 ಗ್ರಾಮ ಪಂಚಾಯತ್ಗೆ ಹೋಗಿ ಸಭೆ ಮಾಡಿದ್ದಾರ ಅಂತ ವ್ಯಂಗ್ಯವಾಡಿದ್ರು. ಅದೇ ಫ್ರಸ್ಟ್ರೇಷನ್ ಅಂತಾರಲ್ಲ, ಮಾನಸಿಕ ಸ್ಥಿಮತೆ ಅದು ಕಳ್ಕೊಂಡಾಗ ಹೀಗೆ ಮಾತುಗಳು ಬರ್ತದೆ. ಇದೆಲ್ಲ ಜನ ನೋಡ್ತಿದ್ದಾರೆ. ಒಂದು ಏನು ಅಂತ ಹೇಳಿದ್ರೆ, ಜನ ಮುಂದಿನ ದಿನಗಳಲ್ಲಿ ಇದನ್ನ ನೋಡಿ ಬುದ್ಧಿ ಕಲಿಬೇಕು ಅನ್ನೋದು ನನ್ನ ಒಂದು ಮಾಧ್ಯಮ ಮುಖಾಂತರ ಜನರಿಗೆ ಮನವಿ. ಮೂಡ್ಲಿಪ್ಪೆಯಿಂದ ಬೆಂಕಿ ಸ್ಟಾರ್ಟ್ ಆಗಿದೆ. ಇಡೀ ಜಿಲ್ಲೆಗೆ ಬೆಂಕಿ ಹಚ್ಚಿಸ್ತಾರೆ ಅವರು. ಬರ್ಲಿ ಪಾಪ ಮೂಡ್ಲಿಪ್ಪೆ ಗ್ರಾಮದವ್ರನ್ನ ಯಾಕೆ ತಗೊಂತಾರೆ? ಯಾಲ್ಲಿ ಹೋಗ್ಲಿ ಕಿತಾಪತಿ ಹಬ್ಬಿಸ್ಬಿಟ್ಟು ಬರೋದೇ ಇವರ ಒಂದು ಬುದ್ಧಿ. ಯಾವ ಊರ್ಗ್ ಹೋಗ್ಲಿ ಏನಾದ್ರು ಕಿತಾಪತಿ ಹಬ್ಬಿಸ್ಬಿಟ್ಟೆ ತಾನೇ ಬರೋದು ಇವ್ರು. ಅಲ್ಲ, ಅಧಿಕಾರಿಗಳನ್ನ ದುರ್ಬಳಕೆ ಮಾಡ್ಕೊಂಡು ಅವ್ರ ಕಾರ್ಯಕರ್ತರ ಮೇಲೆ ಹಿಂಸದ ಆರೋಪಗಳು, ಕೇಸ್ಗಳು ಆಗ್ತಾರೆ. ಒಂದು ಕೇಸ್ ಕೊಡ್ಲಿ, ಯಾವ್ದಾದ್ರು ಆ ತರ ಅವ್ರ ಕಾರ್ಯಕರ್ತರ ಇಂಟೆನ್ಷನಲಿ ನಮ್ಮವರು ಇಲ್ಲ ನಮ್ಮ ಅಧಿಕಾರಿಗಳು ಆತರ ಮಾಡಿದ್ರೆ ಒಂದೇ ಒಂದು ಪುರಾವೆ ಕೊಡ್ಲಿ, ಇವತ್ತೇ ಕೊಡ್ಲಿ, ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ನಮ್ಮ ಜಿಲ್ಲೆಯ ಅಧಿಕಾರಿಗಳು ದಕ್ಷತೆ, ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಿದ್ದಾರೆ. ಯಾವುದೇ ಒಂದು ಭ್ರಷ್ಟಾಚಾರ ಇದೆ, ಅದಕ್ಕೆ ನಾವು ಬೆಂಬಲವಾಗಿ ಅಧಿಕಾರಿಗಳು ಪರ ನಿಲ್ಬೇಕೇ ಹೊರತು ಈ ತರ ಯಾವ ಪೊಲೀಸ್ ಇಲಾಖೆಯಲ್ಲಿ ಯಾವುದೇ ಒಂದು ಕೇಸ್ ಆಗಿದೆ ತೆಗೆದು ಅವರೇ ಹೇಳಿ ಮುಂದೆ ಕೇಳ್ಬೇಕು. ಮತ್ತೆ ಸಿಕ್ಕಿದಾಗ ಯಾವ್ದಾದ್ರು ಒಂದು ಪುರಾವೆ ಕೊಡಿ, ಯಾವ್ದು ನಿಮ್ಮ ಅವ್ರ ಮೇಲೆ ಕೇಸ್ ಆಗಿದೆ ಅಂತ. ಅವ್ರ ಮೇಲೆ ಕೇಸ್ ಆಗಿಲ್ಲ, ಕುಟುಂಬದವ್ರ ಮೇಲೆಲ್ಲ ಕೇಸ್ ಆಗಿದೆಯಲ್ಲ, ಅವ್ರ ಕಡೆಯವ್ರ ಮೇಲೆ ಏನ್ ಕೇಸ್ ಆಗ್ಬೇಕು? ಕೇಂದ್ರ ಗೃಹ ಸಚಿವ ಮನುವಾದಿ ಅಮಿತ್ ಶಾ ಅವರನ್ನು ಸಚಿವ ಸಂಪುಟದಿಂದ ವಜಾಗೊಳಿಸಿ ಬಂಧಿಸುವಂತೆ ಆಗ್ರಹಿಸಿ ಜನವರಿ 8ರಂದು ಹಾಸನದಲ್ಲಿ ರಾಷ್ಟ್ರೀಯ ಹೆದ್ದಾರಿ ತಡೆದು ಬೃಹತ್ ಹೋರಾಟ ಮಾಡಲಾಗುವುದು ಎಂದು ಹಾಸನದಲ್ಲಿ ಹಿರಿಯ ದಲಿತ ಮುಖಂಡ ಎಚ್ಕೆ ಸಂದೇಶ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆಡಿರುವ ಅಪಮಾನಕರ ಮಾತುಗಳು ಅತ್ಯಂತ ಖಂಡನೀಯವಾದುದು. ಈ ಮಾತುಗಳು ಅಮಿತ್ ಶಾ ಅವರ ಮನುವಾದಿ ಮನಸ್ಥಿತಿಯನ್ನ ಎತ್ತಿ ತೋರಿಸುತ್ತೆ. ಹಾಗೂ ಅವರು ಹಿಂದೆಯೂ ಈಗಲೂ ಮುಂದೆಯೂ ಬಾಬಾ ಸಾಹೇಬರನ್ನ ಒಪ್ಪಿಕೊಳ್ಳುವುದಿಲ್ಲ ಎಂಬುದನ್ನ ಸಾಬೀತಾಗುತ್ತೆ. ಇಂತಹ ಮನುವಾದಿ ಮನಸ್ಥಿತಿಯ ಅಮಿತ್ ಶಾ ಭಾರತದ ಗೃಹ ಸಚಿವರಾಗಿ ಮುಂದುವರೆದ್ರೆ ಡಾಕ್ಟರ್ ಅಂಬೇಡ್ಕರ್ ಅವರ ವ್ಯಕ್ತಿತ್ವ ಮತ್ತು ಅವರ ಆಶಯಗಳಿಗೆ ವಿರುದ್ಧವಾಗುತ್ತೆ ಹಾಗೂ ಭಾರತದ ಸಂವಿಧಾನದ ಮೂಲ ತತ್ವಗಳಿಗೆ ಧಕ್ಕೆ ಆಗುತ್ತೆ ಅಂತ ದೂರಿದರು. ಈ ದೇಶದ ಗೃಹ ಸಚಿವರು ಮತ್ತು ಭಾರತ ಸರ್ಕಾರದ ಸಹಕಾರ ಸಚಿವರು ಆಗಿರೋಂಥ ಅಮಿತ್ ಶಾ ಅವರು ಡಿಸೆಂಬರ್ 17ನೇ ತಾರೀಕು ರಾಜ್ಯಸಭೆಯಲ್ಲಿ, ಅದು ಉನ್ನತ ಒಂದು ಸಭೆ, ಪಾರ್ಲಿಮೆಂಟ್, ಆ ಸಭೆಯಲ್ಲಿ ಸಂವಿಧಾನದ 75ನೇ ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಮಾತುಕತೆಯ ಮಾತಾಡೋ ಕಾಲಘಟ್ಟದಲ್ಲಿ ಅಂಬೇಡ್ಕರ್ನ ಈ ದೇಶದಲ್ಲಿ ಬಹಳ ಜನ ಸುಮ್ಮನೆ ನಾಟಕೀಯವಾಗಿ ಅವ್ರನ್ನ ಅಂಬೇಡ್ಕರ್ 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 ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಅದ್ರ ಬದಲಾಗಿ ದೇವಸ್ಥಾನಗಳಿಗೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ, ತಿರುಪತಿ ವೆಂಕಟರಮಣ ಸ್ವಾಮಿ ಅಥವಾ ಇನ್ನೊಂದು ದೊಡ್ಡ ದೊಡ್ಡ ಇದೇ ದೇಶದಲ್ಲಿ ದೇವಸ್ಥಾನಗಳಿಗೆ ಹೋಗಿ ಹಂಗ್ ಪ್ರಾರ್ಥನೆ ಮಾಡಿದ್ರೆ ಜನ ಸ್ವರ್ಗಕ್ಕೆ ಹೋಗ್ತಾ ಇದ್ರು ಅಂತ ಹೇಳಿ ಅತ್ಯಂತ ವ್ಯಂಗ್ಯವಾಗಿ ಮಾತಾಡಿ ಬಾಬಾ ಸಾಹೇಬ್ರನ್ನ ಅಪಮಾನ ಮಾಡಿದ್ದಾರೆ. ಅಪಮಾನದ ಹಿನ್ನೆಲೆ ಒಳಗಡೆ ದೇಶದಲ್ಲಿ ದೊಡ್ಡ
ಗಲಾಟೆಗಳು ಘರ್ಷಣೆಗಳು ನಡೀತಾ ಇದೆ. ನಾವು ಹಾಸನದಲ್ಲಿ ನಾವು ಕೂಡ ಪ್ರಗತಿಪರ ಗೆಳೆಯರು ಸ್ನೇಹಿತರು ಒಡಗೂಡಿ ನಾವು ಒಂದು ಪ್ರತಿಭಟನಾ ಮೆರವಣಿಗೆಯನ್ನ ಮಾಡಿದ್ವಿ. ಅದರ ನಂತರ 8ನೇ ತಾರೀಕು ಈ ಜಿಲ್ಲೆಯ ಹೆದ್ದಾರಿಗಳನ್ನ ಬಂದ್ ಮಾಡ ಅಂತ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ವಿ. ಆ ಕಾರ್ಯಕ್ರಮಕ್ಕೆ ಅಂಬೇಡ್ಕರ್ ಪರವಾಗಿ ಯೋಚನೆ ಮಾಡೋ ಅಂತ ಎಲ್ಲ ಜನರು, ಅಲ್ಪಸಂಖ್ಯಾತರು, ಸಂವಿಧಾನದ ಪರವಾಗಿರೋ ಅಂತ ಎಲ್ಲ ಧ್ವನಿ ಮಾಡೋ ಅಂತ ಸಂಘಟನೆಯ ಸ್ನೇಹಿತರು, ಹೋರಾಟಗಾರರು, ರೈತ ಸಂಘ, ಭಾಷಾ ಚಳವಳಿ, ಕನ್ನಡ ಪರ ಮಾತಾಡೋ ಅಂತ ಎಲ್ಲ ಗೆಳೆಯರು, ಆತ್ಮೀಯರು ತಾವು ಕೂಡ ಭಾಗವಹಿಸಬೇಕು ಅಂತ ನಾವು ಕಳಕಳಿ ಮನವಿಯನ್ನ ಮಾಡ್ತಿದ್ವಿ. ನನಗೆ ಒಂದು ಆತಂಕ ಏನು ಅಂತ ಹೇಳಿದ್ರೆ, ಬಾಬಾ ಸಾಹೇಬ್ರು ಈ ಪತ್ರಿಕಾಗೋಷ್ಠಿಯಲ್ಲಿ ಸಿಪಿಐಎಂ ಮುಖಂಡ ಧರ್ಮೇಶ್, ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಎಂ ಸೋಮಶೇಖರ್, ಮಾದಿಗ ದಂಡೋರ ಜಿಲ್ಲಾಧ್ಯಕ್ಷ ಟಿಆರ್ ವಿಜಯಕುಮಾರ್, ಹಿರಿಯ ದಲಿತ ಮುಖಂಡ ರಾಜಶೇಖರ್, ಅಲ್ಪಸಂಖ್ಯಾತ ಮುಖಂಡರು ಸಮೀರ್ ಅಹಮದ್, ದಸಂಸ ಮುಖಂಡರು ಅಂಬುಗ ಮಲೇಶ್, ಡಿವೈಎಫ್ಐ ಜಿಲ್ಲಾ ಕಾರ್ಯದರ್ಶಿ ಎಂಜಿ ಪೃಥ್ವಿ ಇತರರು ಉಪಸ್ಥಿತರಿದ್ದರು. ಕಾಮತಿಗೂಡಿಗೆಯಲ್ಲಿ ಅಬಕಾರಿ ಇಲಾಖೆಯ ಅಧಿಕಾರಿಗಳು ನಿಯಮಗಳ ಉಲ್ಲಂಘಿಸಿ CL7 ಮದ್ಯದಂಗಡಿ ತೆರೆಯಲು ಅವಕಾಶ ಕಲ್ಪಿಸಿದ್ದು ಕೂಡಲೇ ಪರಿಶೀಲಿಸಿ ಪರವಾನಗಿ ರದ್ದು ಮಾಡಬೇಕು ಎಂದು ಆಗ್ರಹಿಸಿ ಗ್ರಾಮಸ್ಥರು ಹಾಸನ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಗ್ರಾಮದ ಚಂದ್ರೇಗೌಡ ಮತ್ತು ಸಂತೋಷ್ ಮಾಧ್ಯಮದೊಂದಿಗೆ ಮಾತನಾಡಿ, ಆಲೂರು ತಾಲೂಕಿನ ಕಾಮತಿ ಕೂಡಿಗೆಯಲ್ಲಿ ಮದ್ಯದಂಗಡಿಗೆ ಪರವಾನಗಿಯನ್ನ ನೀಡಿದ್ದು ಅಬಕಾರಿ ನಿರೀಕ್ಷಕರು ಕಾನೂನನ್ನ ಉಲ್ಲಂಘಿಸಿ ಕರ್ತವ್ಯ ನಿರ್ವಹಿಸುವ ಮೂಲಕ ಸಮಾಜದಲ್ಲಿ ಸ್ವಾಸ್ಥ್ಯವನ್ನ ಹಾಳು ಮಾಡುತ್ತಿದ್ದಾರೆ ಅಂತ ದೂರಿದರು. ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎನ್ ರಾಜಣ್ಣ ಹಾಗೂ ಜಿಲ್ಲಾಧಿಕಾರಿಗಳಾದ ಸತ್ಯಭಾಮರ್ ಅವರಲ್ಲಿ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ನಿಮ್ಮ ಗಮನಕ್ಕೆ ಬಾರದ ರೀತಿಯಲ್ಲಿ ಹಾಸನ ಅಬಕಾರಿ ವಲಯ 2ರಲ್ಲಿ ಅಬಕಾರಿ ನಿರೀಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಮೋಹನ್ ಕುಮಾರ್ ಎಂಬುವರು ಹಣದ ಆಮಿಷಕ್ಕೆ ಒಳಗಾಗಿ ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಸರ್ಕಾರದ ಅಬಕಾರಿ ಇಲಾಖೆಯ ಸುತ್ತೋಲೆ ನಿಯಮಗಳನ್ನು ಗಾಳಿಗೆ ತೂರಿ ಮನಸೋ ಇಚ್ಛಾ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಅಂತ ಆರೋಪಿಸಿದರು. ಸಂತೋಷ್ ಅಂತ, ಆಲೂರು ತಾಲೂಕು ಪಾಳ್ಯ ಹೋಬಳಿ ಕಾಮತಿ ಗ್ರಾಮದಲ್ಲಿ ಒಂದು ಮದ್ಯದಂಗಡಿ ತೆರಲಿಕ್ಕೆ ಅಂತ ಅಬಕಾರಿ ಅಧಿಕಾರಿಗಳು ಲೈಸೆನ್ಸ್ ಪರವಾನಗಿನ ಅಪ್ರೂವಲ್ ಮಾಡಿದ್ದಾರೆ. ಈಗ ಅದು ಅವರು ಕೊಟ್ಟಿರೋ ಪರವಾನಗಿ ಅವ್ರು ಮಾಡಿರ್ತಕ್ಕಂಥ ಲೈಸೆನ್ಸ್ ಕಾನೂನಿಗೆ ವಿರುದ್ಧವಾಗಿದೆ. ಮತ್ತೆ ಈ CL7 ಮದ್ಯದಂಗಡಿ ಅವಕಾಶ ಮಾಡಿಕೊಟ್ಟಿದ್ದಾರೆ, ಬಟ್ ಅದು ಕಾನೂನಿಗೆ ವಿರುದ್ಧವಾಗಿದೆ. ಯಾಕೆ ಅಂದರೆ ಅಲ್ಲಿ SC ಕಾಲೋನಿ ಇರೋದ್ರಿಂದ, ಮತ್ತು ರೋಡ್ ಮಾರ್ಜಿನ್ಗೆ ಹತ್ರ ಆಗಿದೆ, ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ, ಮತ್ತು ಸುತ್ತಮುತ್ತ ಅಕ್ಕಪಕ್ಕ ಮನೆಗಳು ಇದ್ದಾವೆ, ಸ್ಕೂಲ್ ಇದೆ. ಹಾಗಾಗಿ ತುಂಬ ತೊಂದರೆ ಆಗುತ್ತೆ ಅದಕ್ಕೆ. ಈ ದಲಿತ ಕುಟುಂಬ ಇದನ್ನ ಈ ಮದ್ಯದಂಗಡಿನ ತೆರೀಲಿಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ ನಮ್ಮ ಗ್ರಾಮಸ್ಥರ ಒಂದು ಮನವಿ. ಹೆಸರು ಚಂದ್ರೇಗೌಡ, ಆಲೂರು ತಾಲೂಕು ಪಾಳ್ಯ ಹೋಬಳಿ ಕಾಮತಿ ಗ್ರಾಮದ ವಾಸಿಯಾದ ನಾನು ಹೇಳುವುದೇನೆಂದರೆ, ಕಾಮತಿ ಕೂಡಿಗೆಯಲ್ಲಿ ಆಲ್ರೆಡಿ ಈಗ ಒಂದು ಮದ್ಯದ ಅಂಗಡಿ ಇದೆ, ಆದರೆ ಅಲ್ಲಿ ಮತ್ತೊಂದು ಮದ್ಯದ ಅಂಗಡಿಯನ್ನು ತೆರೀತಾ ಇದ್ದಾರೆ. ಇದು ಕಾನೂನು ಬಾಹಿರವಾಗಿರುತ್ತದೆ. ಕಾನೂನು ನಿಯಮಾವಳಿಗೆ ಯಾವುದೇ ಅನುಸಾರ ಇರೋದಿಲ್ಲ. ಅದು ಕಾನೂನು ನಿಯಮಾವಳಿಯನ್ನು ಗಾಳಿಗೆ ತೂರಿ ಇದೇ ಅಬಕಾರಿ ಇಲಾಖೆ ಮೋಹನ್ ಕುಮಾರ್ ಎಂಬುವವರು ಈ ಕಾನೂನನ್ನು ಗಾಳಿಯಲ್ಲಿ ತೂರಿ ಇದನ್ನು ಒಂದು ಲೈಸೆನ್ಸ್ ನೀಡ್ತಾ ಇದ್ದಾರೆ. ಅಲ್ಲಿ ಬೇಕಿಲ್ಲ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ದಲಿತ ಸಮುದಾಯದರು 100 ಒಕ್ಕಲಿದ್ದಾರೆ, ದಲಿತ ಸಮುದಾಯದರು. ಅದಕ್ಕೆ ಹತ್ತಿರವಾಗಿದೆ. ಅಲ್ಲಿ 100 ಮೀಟರ್ ಇರಬೇಕು, ಅಲ್ಲಿ 100 ಮೀಟರ್ ಇಲ್ಲ. ಆಮೇಲೆ MDR ರಸ್ತೆಯಿಂದ 25 ಮೀಟರ್ ಇರಬೇಕು, ಅದು ಇಲ್ಲ ಅಲ್ಲಿ. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ರಾಜು, ಮಂಜುನಾಥ್, ಜಯಲಕ್ಷ್ಮಿ, ಪಲ್ಲವಿ, ಶಂಕರಪ್ಪ, ತಮ್ಮಯ್ಯ, ಮಾದೇಶ್, ರಾಜಯ್ಯ, ಜವರಯ್ಯ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಹಾಸನ ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ರಂಗಭೂಮಿ ಟ್ರಸ್ಟ್ ಕೊಡಗು ಇವರ ಸಂಯುಕ್ತಾಶ್ರಯದಲ್ಲಿ ಜನವರಿ 8ರ ಭಾನುವಾರದಂದು ಸತ್ಯವನ್ನೇ ಹೇಳುತ್ತೇನೆ ಚರಿತ್ರೆಯ ನಾಟಕ ಪ್ರದರ್ಶನಗೊಳ್ಳಲಿದೆ ಎಂದು ಹಾಸನ ಟ್ರಸ್ಟ್ ಅಧ್ಯಕ್ಷ ಅಡ್ಡಂಡ ಕಾರ್ಯಪ್ಪ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ, ಸತ್ಯವನ್ನೇ ಹೇಳುತ್ತೇನೆ ನಾಟಕದಲ್ಲಿ ಕಲಾವಿದರಾಗಿ ಅನಿತಾ ಕಾರ್ಯಪ್ಪ, ಎಸ್ ಶಿವಮೂರ್ತಿ, ಸುನಿಲ್ ಪಟಾಕಿ, ಪವನ್ ದೇಶಪಾಂಡೆ, ಚೇತನ್ ಕಾಟೇನಹಳ್ಳಿ, ವಿಸಿ ವಿದಾರ್ಜುನ, ಎಸ್ ವೈಭವ್ ನಾಗ್, ಎಸ್ ಕಿರಣ್, ಶಿವಕುಮಾರ್ ಇತರರು ಭಾಗವಹಿಸಲಿದ್ದಾರೆ. ಇದೇ ಭಾನುವಾರ ಸಂಜೆ 6 ಗಂಟೆಗೆ ಆರಂಭವಾಗುವ ನಾಟಕ 3 ಗಂಟೆಗಳ ಕಾಲ ಪ್ರದರ್ಶನಗೊಳ್ಳಲಿದೆ ಅಂತ ಹೇಳಿದ್ರು. ರಂಗಭೂಮಿ ಟ್ರಸ್ಟ್ ಕೊಡಗು ನಾಟಕ ಚಟುವಟಿಕೆಗಾಗಿ ಇರುವ ಸಂಸ್ಥೆ. ಕಳೆದ 40 ವರ್ಷಗಳಿಂದ ರಾಜ್ಯದಲ್ಲಿ ಎಲ್ಲೆಡೆ 5,000ಕ್ಕೂ ಹೆಚ್ಚು ನಾಟಕ ಪ್ರದರ್ಶನ ನೀಡಿದೆ.
ವಿಶೇಷವಾಗಿ ವನವಾಸಿ ಕಲ್ಯಾಣ ಸಂಸ್ಥೆಯ ಸಹಕಾರದಲ್ಲಿ ಕೊಡಗಿನ ಬುಡಕಟ್ಟು ವನವಾಸಿಗಳಿಗೆ ನಾಟಕ ಕಲಿಸಿ ಪ್ರದರ್ಶನ ನೀಡಿದೆ ಎಂದು ತಿಳಿಸಿದರು. ನಮಸ್ಕಾರ, ನಾನು ಅಡ್ಡಂಡ ಕಾರ್ಯಪ್ಪ. ಅಡ್ಡಂಡ ಅಂತ ಹೇಳೋದು ಫ್ಯಾಮಿಲಿ ನೇಮ್. ಅಡ್ಡಂಡ ಅದು ತಪ್ಪಾಗಿ ಒಂದೊಂದ್ಸಲ ಹೇಳ್ತೇನೆ, ನಾವು ಏನೋ ಮುದ್ರಣದಲ್ಲಿ ಕೊಟ್ಟಿಲ್ಲ. ಅಡ್ಡ್ಯಾಂಡ ಅಂತ ಕೆಲವು ಸರಿ ಬರೀತಾರೆ, ಅಡ್ಡಡ್ಡ ಅಂತ ಬರೀತಾರೆ. ಅದಕ್ಕಾಗಿ ಆ ಡಾಕೆ ಹೊತ್ತು 0 ಡ ಅಡ್ಡಂಡ. ಅಡ್ಡಂಡ ಕಾರ್ಯಪ್ಪ. ಇವರು ಅನಿತಾ ಕಾರ್ಯಪ್ಪ ಅಂತ ನಮ್ದು. ನಾನು ರಂಗಭೂಮಿ ಟ್ರಸ್ಟ್ ಕೊಡಗಿನ ಸಂಸ್ಥೆಯ ಅಧ್ಯಕ್ಷ. ನಾವು ಒಂದು ರೆಪರ್ಟರಿಯನ್ನು ಕಟ್ಟಿದ್ದೇವೆ. ನಾನು ರಂಗಾಯಣದ ನಿರ್ದೇಶಕನಾಗಿದ್ದಾಗ ಟಿಪ್ಪು ನಿಜ ಕನಸುಗಳು ನಾಟಕ ಮಾಡಿಸಿದ್ದೆ. ಅದಕ್ಕಿಂತ ಮೊದಲು ಡಾಕ್ಟರ್ SL ಭೈರಪ್ಪನವರ ಪರ್ವ ನಾಟಕವನ್ನ 9 ಗಂಟೆಯ ನಾಟಕ, ಅದನ್ನು ಪ್ರಕಾಶ್ ಬೆಳವಡಿ ಅವರನ್ನು ಕರೆಸಿ ಮಾಡಿಸಿದ್ದೆ. ಅದರ ಸಂಯೋಜಕ ನಾನಾಗಿದ್ದೆ. ಇಡೀ ರಾಜ್ಯಾದ್ಯಂತ ಮತ್ತೆ ಹೊರ ರಾಜ್ಯಗಳಲ್ಲೂ ಕೂಡ ಅತ್ಯಂತ ಯಶಸ್ವಿ ಪ್ರಯೋಗ ಆಯಿತು. ನನ್ನ ವೈಯಕ್ತಿಕವಾಗಿ ನನ್ನ ಚಿಂತನೆ ರಾಷ್ಟ್ರೀಯತೆ, ನನ್ನ ಚಿಂತನೆ ರಂಗಭೂಮಿಯನ್ನ ಈ ಪತ್ರಿಕಾಗೋಷ್ಠಿಯಲ್ಲಿ ರಂಗಕರ್ಮಿಯಾದ ಪತ್ನಿ ಅನಿತಾ ಕಾರ್ಯಪ್ಪ ಉಪಸ್ಥಿತರಿದ್ದರು. ಆಲೂರು ಪಟ್ಟಣದ ಶ್ರೀ ಅಯ್ಯಪ್ಪಸ್ವಾಮಿ ದೇವಸ್ಥಾನದಲ್ಲಿ ಅಯ್ಯಪ್ಪಸ್ವಾಮಿ ಭಕ್ತ ಮಂಡಳಿ ವತಿಯಿಂದ 43ನೇ ವರ್ಷದ ಅಯ್ಯಪ್ಪಸ್ವಾಮಿ ಮಂಟಪ ಪೂಜಾ ಹಾಗೂ ಭಜನಾ ಮಹೋತ್ಸವ ಕಾರ್ಯಕ್ರಮ ಜನವರಿ 4ರ ಶನಿವಾರ ಸಂಜೆ 6:30 ಗಂಟೆಗೆ ನಡೆಯಲಿದ್ದು, ಸಂಜೆ 6 ಗಂಟೆಗೆ ವೀರಶೈವ ಕಲ್ಯಾಣ ಮಂಟಪ ಬಳಿಯ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದಿಂದ ಕಳಸವನ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಮಂಗಳ ವಾದ್ಯದೊಂದಿಗೆ ಅಯ್ಯಪ್ಪಸ್ವಾಮಿ ದೇವಸ್ಥಾನದವರೆಗೆ ತರಲಾಗುತ್ತೆ. ಹಾಸನ ಜಿಲ್ಲೆಯಲ್ಲಿ ಮೆಗಾ ಫುಡ್ ಪಾರ್ಕ್ಗೆ ಒಟ್ಟು ವಿದೇಶಿ ನೇರ ಬಂಡವಾಳ ಹಣ ಮೊದಲ ಹಂತ 100 ಕೋಟಿ, ಎರಡನೇ ಹಂತ 350 ಕೋಟಿ, ಒಟ್ಟು 450 ಕೋಟಿ ರುಗಳು ಹರಿದು ಬರುತ್ತಿದ್ದು, ಈ ನಿಟ್ಟಿನಲ್ಲಿ ಆಸಕ್ತ ರೈತರಿಗೆ ವಿದೇಶ ಪ್ರಯಾಣ ಹಮ್ಮಿಕೊಳ್ಳಲಾಗಿದೆ ಎಂದು ಹಾಸನದಲ್ಲಿ ಸಂಸ್ಥೆಯ ಅಶೋಕ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ, ನಾವು ಈಗಾಗಲೇ ನಮ್ಮ ಸಂಸ್ಥೆಗೆ ಹೂಡಿಕೆ ಬರುವುದಾಗಿ ನವೆಂಬರ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದೆವು. ಆದರೆ ಎಷ್ಟು ಹಣ ಹೂಡಿಕೆ ಆಗ್ತಿದೆ ಎಂಬುದರ ಬಗ್ಗೆ ನಾನು ತಿಳಿಸಿರಲಿಲ್ಲ. ಹಾಸನ ಮೆಗಾ ಫುಡ್ ಪಾರ್ಕ್ಗೆ ಹರಿದು ಬರುತ್ತಿರುವ ಒಟ್ಟು ವಿದೇಶಿ ನೇರ ಬಂಡವಾಳ ಹಣ ಮೊದಲ ಹಂತ 100 ಕೋಟಿ, ಎರಡನೇ ಹಂತ 350 ಕೋಟಿ, ಒಟ್ಟು 450 ಕೋಟಿ ರೂಪಾಯಿಗಳಾಗಿವೆ. ಕರ್ನಾಟಕ ಸರ್ಕಾರ ನಡೆಸುತ್ತಿರುವ ವಿಶ್ವ ಹೂಡಿಕೆ ಸಮ್ಮೇಳನ 2025ರಲ್ಲಿ ಸಹಿ ಹಾಕುತ್ತಿರುವುದು ಮೊದಲ ಹಂತ 100 ಕೋಟಿ ಹೂಡಿಕೆಗೆ ಈಗಾಗಲೇ ಇದನ್ನು ಡಿಸೆಂಬರ್ ಮೊದಲ ವಾರದಲ್ಲಿಯೇ ರಾಜ್ಯ ಸರ್ಕಾರದ ಆಯುಕ್ತರು, ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಇಲಾಖೆ, ಖನಿಜ ಭವನ ಮತ್ತು ಇನ್ವೆಸ್ಟ್ ಕರ್ನಾಟಕ ಫೋರಂ ಗಮನಕ್ಕೆ ತಂದಿರ್ತೇವೆ. ಆದರೆ ಸೂಕ್ತ ರೀತಿಯ ಬೆಂಬಲ ಸಿಕ್ಕಿರೋದಿಲ್ಲ ಅಂತ ತಿಳಿಸಿದರು. ವಿ ಆರ್ ಕಾಂಪೀಟ್ ವಿತ್ ಚೈನಾ. ಇದು ಫುಡ್ ಪ್ರೊಸೆಸಿಂಗ್ ಅಷ್ಟೇ. ಮೊನ್ನೆ ಇನ್ವಿಟೇಷನ್ ಕೂಡ ಕಳಿಸಿದ್ರು ನಮ್ಮ ಡಿಪಾರ್ಟ್ಮೆಂಟ್ ಇಂದ. ಅವರು ಜಿಮ್ 2023 ಒಳಗೆ ಅಗ್ರಿ ಪ್ರೊಸೆಸಿಂಗ್ 50 ಪೇಜ್ ಕಳಿಸಿದಾರೆ ನಮ್ಗೆ. ಈಗ ಒಂದೇ ಒಂದು ಇನ್ವಿಟೇಷನ್ ಲೆಟರ್ ಹೋಗ್ಬೇಕಪ್ಪ. ನನ್ನ ಕೆಲಸ ನಾನು ಮಾಡ್ಕೊಂಡ್ ಬರ್ತಾ ಇದ್ದೀನಿ, ತಲೆ ಕೆಲಸ ಹೋಗಿಲ್ಲ. ಸುದ್ದಿ ಮಾಡೋರು ಮಾಡೋದು. ಕರ್ನಾಟಕದಲ್ಲೇ ಉಳ್ಕೊಂಡೈತೆ ದುಡ್ಡು. ಯಾವುದೇ ಕಾರಣಕ್ಕೂ ಕರ್ನಾಟಕ ಬಿಟ್ಟಂತೂ ಆಚೆಗೆ ಹೋಗಲ್ಲ. ಅಷ್ಟು ಮಾತ್ರ ಸ್ಪಷ್ಟವಾಗಿರುತ್ತೆ. ಯಾವ್ದೇನೇ ತಿಪ್ಪುರ್ಲಾಗ ಹಾಕಿರೋ ಹೋಗಲ್ಲ. ಪಕ್ಕದಲ್ಲಿ ತಮಿಳ್ನಾಡು ನಡೀಲಿ, ಆಂಧ್ರ ನಡೀಲಿ, ಗುಜರಾತಲ್ಲಿ ನಡೀಲಿ, ತಿಂದ್ರೆ ಕನ್ನಡದವ್ರು ತಿನ್ಬೇಕು, ಇಲ್ಲ ವಾಪಸ್ ಹೋಗ್ಬೇಕು. ಎರಡೇ ಆಪ್ಷನ್ ಇದೆ. ಈಗ ಅದೇ ಫಸ್ಟ್ ಅಂತ 100 ಇನ್ವೆಸ್ಟ್ಮೆಂಟ್ ಮೀಟಲ್ಲಿ ಸೈನ್ ಮಾಡ್ತೀವಿ ಸರ್. ಇಸ್ರೇಲು, ಜಪಾನು, ದುಬೈ 3 ಕಡೆದವರು ಇನ್ವೆಸ್ಟ್ಮೆಂಟ್ ಬರ್ತಾ ಇದೆ. ಈಗ ಇನ್ವೆಸ್ಟ್ಮೆಂಟ್ ಮೀಟ್ ಅಂತ ಮಾಡ್ತಾ ಇದ್ದಾರೆ. ವಿದೇಶಿ ನೇರ ಬಂಡವಾಳದಲ್ಲಿ ಯಾವ್ಯಾವ ಪ್ರಾಜೆಕ್ಟ್ಸ್ಗಳು ಎಲ್ಲೆಲ್ಲಿ ಹೋಗ್ಬೇಕು ಅಂತ ಹೇಳಿ ನಮ್ಮ ಫುಡ್ ಪಾರ್ಕಿಗೆ ಬಂದಿರೋದನ್ನು ಅವ್ರು ಅನೌನ್ಸ್ ಮಾಡ್ತಾರೆ. ಮಾಡ್ತಾರೆ ಡಿಪಾರ್ಟ್ಮೆಂಟ್ ಅಲ್ಲಿ ಇವರೇ ಮಾಡ್ತಾರೆ. ಗುಂಜಾನ್ ಕೃಷ್ಣ ಮೇಡಮ್ ಅವರೇ ಅನೌನ್ಸ್ ಮಾಡ್ತಾರೆ. ಆ ಸೈನ್ ಕೂಡ ಮಾಡ್ತೀವಿ ನಾವೇ. ಪ್ರಾಜೆಕ್ಟ್ ಸೈನ್ ಆಗುತ್ತೆ. ಇಲ್ಲ ಇನ್ವಿಟೇಷನ್ ಲೆಟರ್ ಹೋಗ್ಬೇಕಲ್ವಾ, ಅಲ್ಲಿ ಸೈನ್ ಮಾಡ್ಬೇಕಲ್ವಾ. ಇಂಪಾರ್ಟೆಂಟು ಆಸಕ್ತ ಪತ್ರಕರ್ತರಿಗೆ, ರೈತರಿಗೆ ವಿದೇಶ ಪ್ರಯಾಣ ಏರ್ಪಡಿಸಿರೋದು ಲಾಸ್ಟ್ 3 ವರ್ಷದಿಂದಲೂ ನಾವೇನೇನ್ ಮಾಡಿದೀವಿ ನೀವೆಲ್ಲ ಪತ್ರಿಕೆನ ಪ್ರಕಟ ಮಾಡಿದ್ದೀರಾ. ಕರೆಕ್ಟ್ ಅಲ್ವಾ? ಒಂದು ನಿಮಿಷ ಅದು ಪ್ರಕಟ ಮಾಡಿದೀರಾ, ಅದನ್ನ ನೀವು ಲೈವ್ ನೋಡ್ಬೇಕು. ಈಗ ಹಾಸನ ಹೆಸರು ಹೇಳ್ಕೊಂಡು ಹಾಸನ ಮೆಗಾ ಫುಡ್ ಪಾರ್ಕ್ ಅಂತ ಎಲ್ಲಾ ಕಡೆ ನೋಡಿದ್ವಿ. ಹಿಂದೆಗಡೆ ಏನಿತ್ತು ಯಾವಾಗಲೂ ಉದ್ದೇಶ. ಚನ್ನರಾಯಪಟ್ಟಣದ ಕನ್ನಡ ಸಾಹಿತ್ಯ ಪರಿಷತ್ಗೆ ಸೂಕ್ತ ನಿವೇಶನವನ್ನು ಈವರೆಗೂ ಜನಪ್ರತಿನಿಧಿಗಳು ನೀಡಿಲ್ಲ ಎಂದು ಚನ್ನರಾಯಪಟ್ಟಣ ತಾಲೂಕು ಕಸಾಪ ಅಧ್ಯಕ್ಷ HN ಲೋಕೇಶ್ ಬೇಸರ ವ್ಯಕ್ತಪಡಿಸಿದ್ದಾರೆ.
ಹಾಸನದಲ್ಲಿ 2 ದಿನಗಳ ಕಾಲ ನಡೆಯಲಿರುವ ಹಾಸನ ಸಾಹಿತ್ಯೋತ್ಸವ ಕಾರ್ಯಕ್ರಮಕ್ಕೆ ತಾಲೂಕಿನ ಜನತೆಯನ್ನ ಆಹ್ವಾನಿಸಿದ ಅವರು ಹಾಸನಕ್ಕೆ ತೆರಳಲು ಸಾಹಿತ್ಯ ಅಭಿಮಾನಿಗಳಿಗೆ ಜನವರಿ 6ರ ಬೆಳಗ್ಗೆ 7:30ಕ್ಕೆ ವಾಹನ ವ್ಯವಸ್ಥೆ ಮಾಡಲಾಗಿದೆ. ವಾಹನದ ಬಗ್ಗೆ ಮುಂಚಿತವಾಗಿ ಹೆಸರು ನೋಂದಾಯಿಸಿಕೊಳ್ಳಬೇಕು. ತಾಲೂಕಿನ ಶಾಲಾ ಶಿಕ್ಷಕರಿಗೆ, ಉಪನ್ಯಾಸಕರಿಗೆ 2 ದಿನಗಳ ಕಾಲ ಭಾಗವಹಿಸಲು ಓಓಡಿ ಸೌಲಭ್ಯ ಒದಗಿಸಲಾಗುವುದು. ತಾಲೂಕಿನಲ್ಲಿ ಜಿಲ್ಲಾ ಮಟ್ಟದ ಅಥವಾ ತಾಲೂಕು ಮಟ್ಟದ ಸಾಹಿತ್ಯ ಸಮ್ಮೇಳನ ನಡೆಸಲು ಚಿಂತನೆ ನಡೆಸಲಾಗಿದೆ. ರಾಜ್ಯ ಸಾಹಿತ್ಯ ಪರಿಷತ್ ವತಿಯಿಂದ ಜಿಲ್ಲಾ ಹಾಗೂ ತಾಲೂಕಿನ ಅಧ್ಯಕ್ಷರುಗಳಿಗೆ ಗುರುತಿನ ಪತ್ರ ನೀಡಿಕೆಯಾಗಿದೆ. ಪದಾಧಿಕಾರಿಗಳು ಗುರುತಿನ ಪತ್ರ ನೀಡುವಂತೆ ಮನವಿ ಸಲ್ಲಿಸಲಾಗಿದೆ ಅಂತ ತಿಳಿಸಿದರು. ಚನ್ನರಾಯಪಟ್ಟಣ ತಾಲೂಕಿನ ಸಮಸ್ತ ಕನ್ನಡದ ಬಾಂಧವರಿಗೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಹೊಸ ವರ್ಷದ ಶುಭಾಶಯಗಳನ್ನು ಹೇಳೋದ್ರ ಮೂಲಕ ಏನು 2025ನೇ ಜನವರಿ ಈ ಮಾಹೆಯಲ್ಲಿ ದಿನಾಂಕ 6 ಮತ್ತು 7ನೇ ತಾರೀಕು ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ ಸಾಹಿತ್ಯೋತ್ಸವನ ಮಾಡ್ತಕ್ಕಂಥ ವಿಷಯವನ್ನು ನಮ್ಮ ಜಿಲ್ಲಾಧ್ಯಕ್ಷರು ಪ್ರಕಟ ಮಾಡಿದ್ದಾರೆ. ಕಲಾಭವನದಲ್ಲಿ ಪ್ರಾರಂಭ ಆಗ್ತದೆ. 6 ಮತ್ತು 7ನೇ ತಾರೀಕು 2 ದಿನವೂ ಕೂಡ ಬಹಳಷ್ಟು ವಿಜೃಂಭಣೆಯಿಂದ ಹಲವಾರು ಸಾಹಿತ್ಯಗಳನ್ನು ಒಳಗೊಂಡಂತೆ, ಹಲವಾರು ಕನ್ನಡ ಪರ ಸಂಘಟನೆಗಳನ್ನು ಒಳಗೊಂಡಂತೆ ರಾಜ್ಯ ಮತ್ತು ಜಿಲ್ಲೆಯಿಂದ ಜಿಲ್ಲಾಧ್ಯಕ್ಷರು ಮತ್ತು ಆಸಕ್ತ ಸಾಹಿತಿಗಳು ಮತ್ತು ಕಲಾವಿದರು ಎಲ್ಲ ಸೇರಿ ನಡೆಯುವಂಥ ಈ ಸಾಹಿತ್ಯೋತ್ಸವಕ್ಕೆ ನಮ್ಮ ಚನ್ನರಾಯಪಟ್ಟಣ ತಾಲೂಕಿನ ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯರು, ಇದೇ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಪದಾಧಿಕಾರಿಗಳಾದ ಶಿವನಗೌಡ ಪಾಟೀಲ್, ಗೋವಿಂದರಾಜು, ಮುಳ್ಳೇಕೆರೆ ಪ್ರಕಾಶ್, ಮಲ್ಲೇಶಪ್ಪ, ಜಲೇಂದ್ರ, ಯಶೋಧ ಜೈನ್ ಸೇರಿದಂತೆ ಇತರರು ಹಾಜರಿದ್ದರು. ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಸೂರಜ್ ರೇವಣ್ಣ ನಮ್ಮ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ಬಗ್ಗೆ ಹಗುರವಾಗಿ ಮಾತನಾಡಿರುವುದನ್ನು ಈ ಮೂಲಕ ತೀವ್ರವಾಗಿ ಖಂಡಿಸುತ್ತೇವೆ ಎಂದು ಹೊಳೆನರಸೀಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್.ಟಿ. ಲಕ್ಷ್ಮಣ್ ತಿಳಿಸಿದರು. ದ್ವೇಷ ಮತ್ತು ಸಮಯ ಸಾಧಕ ರಾಜಕಾರಣ ಮಾಜಿ ಪ್ರಧಾನಿ ಹಾಗೂ ರಾಜ್ಯಸಭಾ ಸದಸ್ಯ ಎಚ್.ಡಿ. ದೇವೇಗೌಡರ ಕುಟುಂಬದವರಲ್ಲಿ ಹಾಸುಹೊಕ್ಕಾಗಿದೆ ಅಂತ ಆಪಾದಿಸಿದರು. ಮಾಜಿ ಸಂಸದರು ಹಾಗೂ ಮಾಜಿ ಸಚಿವರು ನೀರಾವರಿ ಕ್ಷೇತ್ರದಲ್ಲಿ ಇಡೀ ಜಿಲ್ಲೆಯಲ್ಲಿ ಕ್ರಾಂತಿ ಉಂಟು ಮಾಡಿದಂತಹ ದಿವಂಗತ ಜಿ. ಪುಟ್ಟಸ್ವಾಮಿಗೌಡರ ಕುಟುಂಬ ಉತ್ತಮ ಸಂಸ್ಕಾರ, ನಡವಳಿಕೆಯ ಸಂಸ್ಕೃತಿಯ ನಾಗರಿಕತೆಯನ್ನು ತಮ್ಮ ನಿತ್ಯ ಬದುಕಿನಲ್ಲಿ ರೂಢಿಸಿಕೊಳ್ಳುವುದರ ಮೂಲಕ ಅವರ ತಾತ ಅವರ ಸನ್ಮಾರ್ಗದಲ್ಲಿ ಜನಸಾಮಾನ್ಯರ ನೋವುಗಳಿಗೆ ಹಗಲಿರುಳು ನಿರಂತರವಾಗಿ ಸ್ಪಂದಿಸುತ್ತಿರುವ ವಿಷಯ ಇಡೀ ಜಿಲ್ಲೆಯ ಸಮಸ್ತ ನಾಗರಿಕರಿಗೆ ಹತ್ತಿರವಾಗಿ ಗೊತ್ತಿದೆ ಅಂತ ತಿಳಿಸಿದರು. ಪತ್ರಿಕಾಗೋಷ್ಠಿ ಕರೆದಿರುವಂಥ ಉದ್ದೇಶ ಇಷ್ಟೇ. ಇನ್ನು ನಮ್ಮ ಹಾಸನ ಜಿಲ್ಲೆಯ ವಿಧಾನ ಪರಿಷತ್ ಸದಸ್ಯರಾದ ಮಾನ್ಯ ಶ್ರೀ ಡಾಕ್ಟರ್ ಸೂರಜ್ ರೇವಣ್ಣ ಅವರು ಹೊಸ ವರ್ಷ ಪ್ರಯುಕ್ತ ನಡೆದಂತಹ ಸಭೆಯೊಂದರಲ್ಲಿ ಮಾತನಾಡ್ತಾ ಏನು ನಮ್ಮ ಕಾಂಗ್ರೆಸ್ ಪಕ್ಷದವರು ದ್ವೇಷ ರಾಜಕಾರಣ ಮಾಡ್ತಿದ್ದಾರೆ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಬೆಂಕಿ ಈಗಲಿಂದ ಪ್ರಾರಂಭ ಆಗ್ತದೆ, ಪ್ರಜ್ವಲಿಸ್ತದೆ, ಈ ಥರ ಎಲ್ಲ ಹೇಳಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ, ನಮ್ಮ ಜನಪ್ರಿಯ ಸಂಸದರಾದ ಶ್ರೀ ಪಟೇಲ್ ಸಾಹೇಬರಿಗೆ ಮತ್ತು ನೀರಾವರಿ ಕ್ಷೇತ್ರದಲ್ಲಿ ಕ್ರಾಂತಿ ಉಂಟು ಮಾಡಿದಂತಹ ಸನ್ಮಾನ್ಯ ಶ್ರೀ ದಿವಂಗತ ಜಿ. ಪುಟ್ಟಸ್ವಾಮಿಗೌಡರ ಬಗ್ಗೆ ಅತ್ಯಂತ ಅಗ್ರವಾಗಿ ಮಾತನಾಡಿದ್ರನ್ನ ಈ ಒಂದು ಸಂದರ್ಭದಲ್ಲಿ ತೀವ್ರವಾಗಿ ಖಂಡಿಸ್ತೇವೆ. ಇವತ್ತೇನಾದರೂ ಹಾಸನ ಜಿಲ್ಲೆಯಲ್ಲಿ ದ್ವೇಷ ರಾಜಕಾರಣ ಮಾಡ್ತಿದ್ದಾರೆ, ಸಮಯ ಸಾಧಕ ರಾಜಕಾರಣ ಮಾಡ್ತಿದ್ದಾರೆ ಅಂದರೆ ಅದಕ್ಕೆ ಸಮಯ ಸಾಧಕ ರಾಜಕಾರಣಕ್ಕೆ ಮತ್ತೊಂದು ಹೆಸರೇ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಮತ್ತು ಅವರ ಕುಟುಂಬ ವೃದ್ಧರು ಅಂತ ನಾವು ನೇರವಾಗಿ ಆಪಾದನೆ ಮಾಡಬೇಕಾಗ್ತದೆ. ಯಾಕೆಂದರೆ ಜಿ. ಪುಟ್ಟಸ್ವಾಮಿಗೌಡರ ಒಂದು ಕುಟುಂಬ ಯಾವತ್ತು ಸಂಸ್ಕಾರದ ಹಿನ್ನೆಲೆ ಉಳ್ಳಂಥ ಕುಟುಂಬ. ಅವರಿಗೆ ಒಂದು ಸಂಸ್ಕೃತಿಯನ್ನು ಗೊತ್ತಿದೆ, ಒಂದು ನಾಗರಿಕತೆ ಏನಿದೆ, ಒಂದು ಉತ್ತಮ ನಡವಳಿಕೆ, ಜನರ ಜೊತೆ ಯಾವ ರೀತಿ ನೋಡ್ಕೋಬೇಕು, ಜನರನ್ನ ಎಷ್ಟು ಪ್ರೀತಿಸಬೇಕು, ಜನರನ್ನ ಎಷ್ಟು ಗೌರವಿಸಬೇಕು ಅನ್ನೋ ಒಂದು ಕನಿಷ್ಠ ಜ್ಞಾನವನ್ನು ನಮ್ಮ ಜಿ. ಪುಟ್ಟಸ್ವಾಮಿಗೌಡರ ಒಂದು ಕುಟುಂಬದವರು ಇಟ್ಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಮಾನ್ಯ ಸಂಸದರಾದ ಶ್ರೀ ಪಟೇಲ್ ಸಾಹೇಬರು ಇವತ್ತು ಇಡೀ ಜಿಲ್ಲೆಯಲ್ಲೇ ಮಾದರಿ ಸಂಸದರಾಗಿ ಇಡೀ ಕೇಂದ್ರ ಏನಿವತ್ತು ಸಂಸತ್ತು ಈ ಹಿಂದೆ ನಡೀತು, ಆ ಒಂದು ಅಧಿವೇಶನದ ಪ್ರತಿ ಕ್ಷಣದಲ್ಲೂ ನಮ್ಮ ಜಿಲ್ಲೆಯ ಗುರುತರ ಸಮಸ್ಯೆಗಳನ್ನ ಎತ್ತಿಡುವ ಮೂಲಕ ನಮ್ಮ ಜಿಲ್ಲೆಯಲ್ಲಿ ಸಂಸದರು ಹೇಗಿರಬೇಕು, ಸಂಸದರ ಪಾತ್ರ. ಈ ಪತ್ರಿಕಾಗೋಷ್ಠಿಯಲ್ಲಿ ಕೆಡಿಪಿ ನಾಮನಿರ್ದೇಶಕ ಸದಸ್ಯರಾದ ಕೆ ಲೋಕೇಶ್, HR ಸುರೇಶ್, ಪ್ರಸಾದ್ BA, ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ನಾಮನಿರ್ದೇಶಿತ ಸದಸ್ಯರಾದ HR ಪ್ರಸನ್ನಕುಮಾರ್, ಮಿರ್ಜಾ ಅಲಿ ಮದತ್, ಮುಖಂಡ ರವಿಕುಮಾರ್ ಹಾಜರಿದ್ದರು.
ಹಾಸನ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಸೂರಜ್ ರೇವಣ್ಣ ತಮ್ಮ ಅಭಿಮಾನಿಗಳೊಂದಿಗೆ ಹುಟ್ಟುಹಬ್ಬವನ್ನು ಚನ್ನರಾಯಪಟ್ಟಣ ಸಮೀಪದ ಮಾತೃಭೂಮಿ ವೃದ್ಧಾಶ್ರಮದಲ್ಲಿ ಅರ್ಥಪೂರ್ಣವಾಗಿ ಆಚರಿಸಿಕೊಂಡರು. ಕೇಕ್ ಕತ್ತರಿಸಿ ವೃದ್ಧರಿಗೆ ಹಾಗೂ ಅಭಿಮಾನಿಗಳಿಗೆ ವಿತರಿಸಿದ ಅನಂತರ ಮಾತನಾಡಿದ ಅವರು, ಚನ್ನರಾಯಪಟ್ಟಣ ಮತ್ತು ಕೆಆರ್ಪೇಟೆಯಲ್ಲಿ ಮಾತೃಭೂಮಿ ವೃದ್ಧಾಶ್ರಮವನ್ನು ನಡೆಸುತ್ತಿರುವ ಜೈ ಹಿಂದ್ ನಾಗಣ್ಣ ಅವರಿಗೆ ಉಚಿತ ವೃದ್ಧಾಶ್ರಮ ನಡೆಸಲು ಸೂಕ್ತವಾದ ನಿವೇಶನವನ್ನು ನೀಡುವ ಸಲುವಾಗಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣನವರ ಜೊತೆ ಮಾತನಾಡಿದ್ದು ಅತಿ ಶೀಘ್ರದಲ್ಲಿ ನಿವೇಶನ ನೀಡುವ ಭರವಸೆ ನೀಡಿದರು. ಶ್ರೀಮತಿ ವಿಜಯ ಮತ್ತು ಜೈ ಹಿಂದ್ ನಾಗಣ್ಣ ಸಮಾಜಮುಖಿ ಸೇವೆಯ ಅವಿಸ್ಮರಣೀಯವಾಗಿದೆ. ಪ್ರತಿ ವರ್ಷ ಮಾತೃಭೂಮಿ ವೃದ್ಧಾಶ್ರಮದಲ್ಲಿ ನನ್ನ ಹುಟ್ಟುಹಬ್ಬ ಆಚರಣೆ ಮಾಡುತ್ತಿರುವ ನನ್ನ ಅಭಿಮಾನಿಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುವುದಾಗಿ ಹೇಳಿದರು. ಕಳೆದ 10 ವರ್ಷಗಳಿಂದಲೂ ಸಮಾಜಮುಖಿ ಸೇವೆಗಳ ಮೂಲಕ ಜಿಲ್ಲೆಯ ಜನಗಳ ಸೇವೆ ಮಾಡುತ್ತಾ ಬಂದಿರುವ ಸೂರಜ್ ರೇವಣ್ಣ ಅಭಿಮಾನಿ ಬಳಗದ ಎಲ್ಲ ಪದಾಧಿಕಾರಿಗಳು ಧನ್ಯವಾದಗಳನ್ನು ತಿಳಿಸಿದರು. ಹ್ಯಾಪಿ ಆ್ಯಂಡ್ ಪ್ರಾಸ್ಪರಸ್ ನ್ಯೂ ಇಯರ್ ಅಂತ ಅವ್ರಿಗೆ ಶುಭ ಕೋರ್ತಾ ವರ್ಷ ನನಗೆ ಎಲ್ಲೇ ಹೋಗಲಿ ಯಾವುದೇ ಕಾರ್ಯಕ್ರಮ ಭಾಗವಹಿಸಲಿ ನಮ್ಮ ಮಾತೃಭೂಮಿ ವೃದ್ಧಾಶ್ರಮಕ್ಕೆ ಬಂದು ಭೇಟಿ ಕೊಟ್ಟು ನಮ್ಮ ಅಭಿಮಾನಿಗಳ ಬಳಗ ವತಿಯಿಂದ ಅವ್ರ ಕೈಲಾದಂಥ ಒಂದು ಸಹಾಯ ಹಸ್ತನ ಒಂದು ಪ್ರೋತ್ಸಾಹ ಹಸ್ತನ ಪ್ರತಿ ವರ್ಷ ಮಾಡ್ಕೊಂಬಂದಿದ್ದೀವಿ. ಅವ್ರ ಜೊತೆ ನನಗೆ ಒಂದು ಹುಟ್ಟುಹಬ್ಬ ಆಚರಿಸ್ಕೊಳ್ಳೋಂಥ ಒಂದು ಸಮಾಧಾನ ಇನ್ನೆಲ್ಲೂ ಸಿಗಲ್ಲ ಅಂತ ಹೇಳ್ತಾ ಅವ್ರ ಜೊತೆ 4 ಮಾತು ಮಾತಾಡಿ ಅವ್ರ ಜೊತೆ ಏನು ಅವ್ರ ಕಷ್ಟ ಅವರೇನು ಒಂದು ಅವರ ಸಂಕಷ್ಟಗಳೇನಿದ್ರು ಅದಕ್ಕೆ ಸ್ಪಂದಿಸ್ತಾ ನಮ್ಮೆಲ್ಲ ಹುಡುಗರು ಅಭಿಮಾನಿಗಳ ಇವತ್ತು ಏನು ಪಾಪ ನಮ್ಮ ಯುವಕ ಮಿತ್ರರು ವಿಶೇಷವಾಗಿ ಈ ಒಂದು ಸಮಾಜ ಸೇವೆ ಕಾರ್ಯಕ್ರಮಗಳಲ್ಲಿ ಇನ್ನೂ ಹೆಚ್ಚಿನ ರೀತಿ ತೊಡಗಿಸ್ಕೊಳ್ಳಿ, ಇನ್ನೂ ಹೆಚ್ಚಿನ ರೀತಿ ಇದ್ರ ಬಗ್ಗೆ ಅವರು ತಲೆ ಕೆಡಿಸ್ಕೊಂಡು ಮಾಡಲಿ ಅಂತ ಹೇಳ್ತಾ ನಮ್ಮ ಪ್ರೋತ್ಸಾಹ ಸದಾ ಅವ್ರಿಗಿರುತ್ತೆ ಅಂತ ಹೇಳಕ್ಕೆ ಬಯಸ್ತೀವಿ. ಅವ್ರ ಹೆಸರು ಚೇರ್ಮನ್ ಆಗಬೇಕು ಅಂತಂದ್ರೆ ನಮಗೆ ಜಾಗ ಬೇಕು, ಇದು ಖಾಲಿ ಮಾಡ್ಬೇಕು ಅಂತ ಹೇಳ್ತಾರೆ ಮುಂದಿನ ತಿಂಗಳು ಆಚೆ ತಿಂಗಳಲ್ಲಿ. ದಯವಿಟ್ಟು ಇದೇ ಸಂದರ್ಭದಲ್ಲಿ ಎಂಎಲ್ಸಿ ಸೂರಜ್ ರೇವಣ್ಣ, ಮಾತೃಭೂಮಿ ವೃದ್ಧಾಶ್ರಮದ ಮುಖ್ಯಸ್ಥರಾದ ಜೈ ಹಿಂದ್ ನಾಗಣ್ಣ, ಎಚ್ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ದೀಪಕ್ ಪುಟ್ಟಸ್ವಾಮಿಗೌಡ, ದೊಡ್ಡ ಮತಿಕಟ್ಟ ಮಂಜಣ್ಣ, ನೆಟ್ಟಗೇರಿ ರಾಘರಾಜು, ಬಿಂಡೇನಹಳ್ಳಿ ಲೋಕೇಶ್, ಜೋಗಿಪುರ ಅಭಿಷೇಕ್, ಈಶ್ವರ್, ವಿಕಾಸ್ ಸೇರಿದಂತೆ ಇತರರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಘನತೆಗೆ ತಕ್ಕಂತೆ ನಡೆದುಕೊಳ್ಳಲಿ, ಸಣ್ಣತನದ ರಾಜಕಾರಣ ಬೇಡ, ಎಂಎಲ್ಸಿ ಸೂರಜ್ ಹೇಳಿಕೆಗೆ ಹಾಸನ ಸಂಸದ ಶ್ರೇಯಸ್ ಎಂ ಪಟೇಲ್ ತಿರುಗೇಟು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಜಕ್ಕೆ ಆಗ್ರಹಿಸಿ ಜನವರಿ 8ರಂದು ಹಾಸನದಲ್ಲಿ ರಾಷ್ಟ್ರೀಯ ಹೆದ್ದಾರಿ ತಡೆದು ಹೋರಾಟ, ಹಿರಿಯ ದಲಿತ ಮುಖಂಡ ಎಚ್.ಕೆ. ಸಂದೇಶ್. ಕಾಮತಿ ಕೂಡಿಗೆಯಲ್ಲಿ ನಿಯಮ ಉಲ್ಲಂಘಿಸಿ CL7 ಮದ್ಯದ ಅಂಗಡಿ ಪರವಾನಗಿ ರದ್ದಿಗೆ ಆಗ್ರಹಿಸಿ ಗ್ರಾಮಸ್ಥರಿಂದ ಹಾಸನ ಜಿಲ್ಲಾಡಳಿತಕ್ಕೆ ಮನವಿ.